ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ. ಈಗಾಗಲೇ ಬಹಳ ಜನ ಏನಂತೀರಾ, ತಮ್ಮ ಕಾಲೇಜಲ್ಲಿ ನಡೆದಂತಹ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೀರಾ. ಧನ್ಯವಾದಗಳು. ಅದರಲ್ಲಿ ಇವರು ಒಬ್ಬರು ಕೂಡ, ಯಾರು ಅವರ ಹೆಸರನ್ನು ಹೇಳಬೇಡಿ ಅಂತ ಹೇಳಿದಾರಲ್ವ, ಅಂಥವರು ಕೂಡ ಇರ್ತಾರೆ. ಅಂದರೆ ಒಳ್ಳೆ ಕೆಲಸ ಮಾಡಿ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಎನಿಹೋ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಫಸ್ಟ್ ಇಯರ್ PUC ಫಸ್ಟ್ ಟರ್ಮಿನಲ್ ಟೆಸ್ಟ್ 2025 ಬಯೋಲಜಿ ಸಬ್ಜೆಕ್ಟಿನ 35 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ. ಪ್ರತಿಯೊಂದು ಕಾಲೇಜಿನಲ್ಲಿಯೂ ಕೂಡ 35 ಮಾರ್ಕ್ಸಿಗೆ ಈ ಒಂದು ಯೂನಿಟ್ ಟೆಸ್ಟ್ ಒಂದನ್ನು ಕಂಡಕ್ಟ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಕಾಲೇಜ್ಗಳಲ್ಲಿ 70 ಮಾಡಿ ಅದನ್ನು ಡಿವೈಡೆಡ್/2 ಅಂತ ಮಾಡ್ಕೊತಾರೆ. ಈ ರೀತಿಯಾಗಿ ಪರ್ಸೆಂಟೇಜನ್ನು ತೆಗೆದುಕೊಳ್ತಾರೆ. ಅದರಿಂದ ಏನು ತೊಂದರೆ ಆಗಲ್ಲ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್. ಆಯಿತಾ? ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ. ಪ್ರೀತಿಯ ಮಕ್ಕಳೇ, ಇಲ್ಲಿ 7 MCQಸ್ಗಳನ್ನು ನೀಡಿದ್ದಾರೆ. ರೀಸನ್ ಯಾಕೆ ಅಂತ ನಾನು ಹೇಳ್ತೀನಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 70 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ. ಹಾಗಾಗಿ ಇದು ಯೂನಿಟ್ ಟೆಸ್ಟು ಕರೆಕ್ಟಾಗಿ ಅದು ಅರ್ಧಕ್ಕೆ ಮಾಡಬೇಕು. 70 ಅಂತ ಹೇಳಿದರೆ ಇದು 35 ಅಂಕಕ್ಕೆ ಮಾಡಿರುವಂಥದ್ದು. ಅಲ್ಲಿ ನಿಮಗೆ 15 MCQಸ್ಗಳು ಬರುತ್ತೆ ಆ್ಯನ್ಯುವಲ್ ಎಕ್ಸಾಮಲ್ಲಿ, ಮಿಡ್-ಟರ್ಮಲ್ಲಿ ಹಾಗೂ ಪ್ರಿಪೇಟರ್ ಎಕ್ಸಾಮಲ್ಲಿ. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 35 ಅಂಕದ ಪ್ರಶ್ನೆಯಲ್ಲಿ 7 MCQಸ್ಗಳನ್ನು ನೀಡಲಾಗಿದೆ. ದಿಸ್ ಈಸ್ ನಾಟ್ ಓಲ್ಡ್ ಕ್ವಶನ್ ಪೇಪರ್. ತಾವುಗಳು ನೋಡ್ಬೋದು. ಟರ್ಮಿನಲ್ ಟೆಸ್ಟ್ 2025. ಆಯಿತಾ? ಯೂನಿಟ್ ಟೆಸ್ಟ್ 1 ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸೆಟ್ ಆಫ್ ಅನಿಮಲ್ಸ್. ದಿ ಸೆಟ್ ದಟ್ ಕನ್ಸಿಸ್ಟ್ಸ್ ಆಫ್ ಆಲ್ ಅನಿಮಲ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಫೈಲಮ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು, ಪ್ರೀತಿಯ ವಿದ್ಯಾರ್ಥಿಗಳೇ, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾನು ಅದನ್ನು ಪ್ರೊನೌನ್ಸಿಯೇಷನ್ ಮಾಡಲ್ಲ, ತಪ್ಪಾಗ್ಬೋದು, ಹೌದಲ್ವಾ? ಬನ್ನಿ ಈಗ ಸೆಕೆಂಡ್ ಕ್ವಶನಿಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಬಿನೇಷನ್ಸ್ ಆರ್ ಇನ್ಕರೆಕ್ಟ್ ಅಂತ ಇದೆ. ಇದರಲ್ಲಿ ಯಾವುದು ಇನ್ಕರೆಕ್ಟ್ ಅಂತ? ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತಾ ಇದ್ದಂಗೆ ಒಂದು ಕಮೆಂಟನ್ನು ಕೊಟ್ಟರೆ ಬಹಳ ಒಳ್ಳೆಯದಾಗತ್ತೆ. ಜೊತೆಗೆ ಹೈಪ್ ಅಂತ ಹೇಳಿದ್ದೀನಲ್ವ, ಆ ಕಮೆಂಟಲ್ಲೇ ಇರುತ್ತೆ. ಹೈಪ್ ಬಟನನ್ನು ಕ್ಲಿಕ್ ಮಾಡಿ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ. ಕ್ರಾಸ್ ಸೆಕ್ಷನ್ ಆಫ್ ಅನಿಮಲ್ ಬಾಡಿ ಈಸ್ ಗಿವನ್ ಇನ್ ದಿ ಡಯಾಗ್ರಾಮ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಅನಿಮಲ್ಸ್ ವಿಲ್ ಸ್ಯಾಟಿಸ್ಫೈ ದಿ ಗಿವನ್ ಡಯಾಗ್ರಾಮ್? ಪ್ರೀತಿಯ ಮಕ್ಕಳೇ, ಇದರಲ್ಲಿ ನನಗೆ ಒಂದು ಡೌಟ್ ಇದೆ. ಏನು? ಕ್ವಶನ್ ನಂಬರ್ 3ನಲ್ಲಿ ಆನ್ಸರ್ ಬಿ ನರ ಆಗಿರಬೇಕು ಅಥವಾ ಸಿ ನರ ಆಗಿರಬೇಕು? ದಯವಿಟ್ಟು ಕಮೆಂಟ್ ಮುಖಾಂತರ, ಯಾಕಂದರೆ ವಿದ್ಯಾರ್ಥಿನಿ ಸಿ ಅಂತ ಆಪ್ಷನನ್ನು ಇಲ್ಲಿ ರೈಟ್ ಹಾಕ್ಕೊಂಡಿದ್ದಾರೆ. ಆಯಿತಾ? ಅದು ಬಿನೂ ಆಗ್ಬೋದಲ್ಲ ಅಂತ ನನಗೆ ಡೌಟ್ ಇದೆ. ದಯವಿಟ್ಟು ದೋಸ್ ಹೂ ಆರ್ ಎಕ್ಸ್ಪರ್ಟ್ ಇನ್ ದಿಸ್ ಕ್ವಶನ್ ನಂಬರ್ 3, ದೋಸ್ ಹೂ ನೋ ದಿಸ್ 100% ರೈಟ್ ಆನ್ಸರ್. ಆಯಿತಾ? ಕ್ವಶನ್ ನಂಬರ್ 3ಗೆ ಬಿನೋ ಅಥವಾ ಸಿ ಅಂತ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, blood circulated through a series of vessels of varying diameters is called dash. Question number 4, right answer is closed type is the right answer is closed type. Question number 5, in prokaryotes the ನೋಡಿ galaxy when it is thick is called dash ಅಂತ ಇದೆ. ಅದಕ್ಕೆ 5th ಕ್ವಶನಿಗೆ ಸರಿಯಾದ ಉತ್ತರ ಕ್ಯಾಪ್ಸೂಲ್ ಇಸ್ ದ ರೈಟ್ ಆನ್ಸರ್. ಓದೋದರಲ್ಲಿ ತಪ್ಪಾದರೆ ಕ್ಷಮಿಸಿ ಮಕ್ಕಳೇ. ಫಸ್ಟ್ ಟೈಮ್ ಬಯೋ ವರ್ಡ್ಸನ್ನು ಹೇಳಬೇಕು ಅಂದರೆ ಇಟ್ ಈಸ್ ನಾಟ್ ಈಸಿ. ಆಯಿತಾ? ಡಿಫಿಕಲ್ಟ್ ಟಾಸ್ಕೇ ಅದು, ಈವನ್ ಟು ದ ಸಬ್ಜೆಕ್ಟ್ ಟೀಚರ್ ಆಲ್ಸೋ. ಫಂಕ್ಷನ್ಸ್ ಆಫ್ ನೋಡಿ, ಕಾಂಟ್ರಾಕ್ಟೈಲ್ ವ್ಯಾಕೋಲ್. ಆಯಿತಾ? ಇನ್ ಅಮೀಬಾ ಈಸ್ ಡ್ಯಾಶ್. ಕ್ವಶನ್ ನಂಬರ್ 6, 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಎಕ್ಸ್ಕ್ರೀಷನ್ ಆ್ಯಂಡ್ osmoregulation is the right answer. Question number 7, a cell organelle containing hydrolytic enzymes is dash. ಯಾವುದು? ಕ್ವಶನ್ ನಂಬರ್ 7ಗೆ 100% ಸರಿಯಾದ ಉತ್ತರ ಲೈಸೋಸೋಮ್ಸ್ ಇಸ್ ದ ರೈಟ್ ಆನ್ಸರ್. ಪ್ರೀತಿಯ ಮಕ್ಕಳೇ, ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರನ್ನು ದಯವಿಟ್ಟು ನಮ್ಮ ಒಂದು ಮೇಲಡಿಗೆ ಕಳುಹಿಸಿ ಕೊಡಿ. ಫೋಟೋ ಹೊಡೆದು ಹಾಕಿ ಸರ್, ಆದರೆ ಚೆನ್ನಾಗಿ ಹಾಕಿ. ಆಯಿತಾ? ಈಗ ಬ್ಲರ್ ಆಗಿದ್ದರೆ ಯಾರಿಗೂ ಏನೂ ಕಾಣಲ್ಲ. ವಿ ಡಿಡ್ ಅವರ್ ಲೆವೆಲ್ ಬೆಸ್ಟ್. ಆಯಿತಾ? ಈ ಕ್ವಶನ್ ಪೇಪರನ್ನು ತರಲಿಕ್ಕೆ ಭಾಳ ಸಾಹಸನೆ ಪಟ್ಟಿದ್ದೀವಿ. ಆ್ಯಂಡ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಫಾರ್ ಯುವರ್ ಎಕ್ಸಾಮ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ನೋಡ್ತಾ ಹೋಗೋಣ. ಆಯಿತಾ? ಈಚ್ ಪೆರಿಪಿರಲ್ ಫೈಬ್ರಿಲ್ ಇನ್ ಎ ಸೆಂಟ್ರೋಲ್ ಆರ್ ಕಾಂಪೋಸ್ಡ್ ಆಫ್ ಡ್ಯಾಶ್ ಪ್ರೋಟೀನ್. ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಟ್ಯುಬ್ಯುಲಿಯಾ ಅಂತ ಇದೆಯಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಟ್ಯುಬ್ಯುಲಿಯಾ. ಆಯಿತಾ?
Question number 9. Osmoregulation and excretion in plate helminthes is performed by dash ಅಂತ ಇದೆ. Question number 9. Right answer is that is flame cells is the right answer. Clear? ವಿದ್ಯಾರ್ಥಿನಿ ಕೂಡ ಕರೆಕ್ಟಾಗಿ ಉತ್ತರವನ್ನು ಬರೆದಿರುವಂಥದ್ದು. Question number 10. My dear children, the specialized cells line the spongosole and the canals is sponges dash. ಭಾಳ ಕಷ್ಟಪ್ಪ ಬಯೋ, ಏನಿದು ಆಯಿತಾ? ಕೋಆನೋಸೈಟ್ಸ್, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಲಾಸ್ಟ್ ಆಪ್ಷನ್ ಇದಲ್ವ ಅದೇ ಉತ್ತರ. ಈಗ ಪಾರ್ಟ್ ಬಿ ನಾವು ನೋಡೋದಾದರೆ ಆಯಿತಾ, ಆನ್ಸರ್ ಎನಿ 2 ಅಂತ ಇದೆ. ಇಲ್ಲಿ 3 ಕ್ವಶನ್ಸ್ಗಳನ್ನು ನೀಡಲಾಗಿದೆ ಆಯಿತಾ. ಔಟ್ ಆಫ್ 3 ಯು ನೀಡ್ ಟು ಆನ್ಸರ್ ಓನ್ಲಿ 2. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್. ನೇಮ್ ದಿ ಎಸ್ಕ್ರಿಟರಿ ಆ್ಯಂಡ್ ಆಸ್ಮೋರೆಗ್ಯುಲೇಟರಿ ಸೆಲ್ಸ್ ಆಫ್ ಡ್ಯಾಶ್ ಅಂತ ಇದೆ. ಹೌದಲ್ವಾ? 2 ಅದಕ್ಕೆ ಕೊಟ್ಟಿದ್ದಾರೆ. ಮುಂದಿನ ಎಲ್ಲ ಕ್ವಶನ್ ಪೇಪರ್ ನೀವೇ ನೋಡ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾವುಗಳು ಕಮೆಂಟ್ಸ್ ಮುಖಾಂತರ ಮುಂದಿನ ಪ್ರಶ್ನೆ ಪತ್ರಿಕೆ ಯಾವುದು ಬೇಕು ಅಂತ ತಿಳಿಸಿದರೆ ಬಹಳ ಹೆಲ್ಪ್ ಆಗುತ್ತೆ. ಅದೇ ಪ್ರಶ್ನೆ ಪತ್ರಿಕೆಯನ್ನು ನಾವು ಅಪ್ಲೋಡನ್ನು ಮಾಡಿಕೊಡುತ್ತೇವೆ. ಧನ್ಯವಾದಗಳು. ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಧನ್ಯವಾದಗಳು. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಕಮೆಂಟು ಹಾಗೂ ಪಾಯಿಂಟ್ಸನ್ನು ಕೊಡೋದು ಮರೆಯಬೇಡಿ ಅಂತ ಹೇಳ್ತಾ, ಏನ್ರಿ ಅದು ಲೈಕ್ ಬಟನ್ ಆಯಿತಾ. God bless you all. Please share our videos as much as possible.